ಕನ್ನಡದ ನ್ಯೂಸ್ ಚಾನೆಲ್ಗಳು ಇತ್ತೀಚೆಗೆ ನಡೆತಿರುವಂತಹ ಒಂದು ದರ್ಶನ್ ಅಂಡ್ ಗ್ಯಾಂಗ್ನ ಒಂದು ಕೊಲೆಯ ಬಗ್ಗೆ ಮಾಡ್ತಿರುವಂತಹ ನ್ಯೂಸು ಒಂದು ಕಡೆ ಯೋಚನೆ ಮಾಡಿದರೆ ಸಕ್ಕತ್ತಾಗಿದೆ. ಮತ್ತು ಒಳಗಡೆ ಏನೇನು ನಡೀತಿದೆ ಅಂತ ಹೇಳಿ ಜನಗಳಿಗೆ ತಿಳಿಸುವಂಥ ಪ್ರಯತ್ನವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಾ. ಆದರೆ ಇನ್ನೊಂದು ಕಡೆ ನೋಡ್ತಾ ಬಂದರೆ ದರ್ಶನ್ ಹಾಗೂ ಪವಿತ್ರ ಗೌಡ ಬಗ್ಗೆ ತೋರಿಸ್ತಿರೋದು ಪರವಾಗಿಲ್ಲ, ತೋರಿಸ್ರಿ. ಯಾಕಂದರೆ ಅವರು ಈಗ ಸದ್ಯಕ್ಕೆ ಆರೋಪಿ ಸ್ಥಾನದಲ್ಲಿದ್ದಾರೆ. ಒಂದೊಂದೇ ಸಾಕ್ಷ್ಯಗಳು ಸಿಗ್ತಾ ಇದೆ, ಅದನ್ನು ನೀವು ತೋರಿಸ್ಕೊತಾ ಹೋಗ್ತಿದ್ದೀರಾ. ಅದರಲ್ಲಿ ನಮಗೆ ಎರಡು ಮಾತಿಲ್ಲ. ಆದರೆ ಪವಿತ್ರ ಗೌಡ ನೋಡಲಿಕ್ಕೆ ಅವರ ಮಗಳು ಮತ್ತು ಅವರ ಅಮ್ಮ ಸ್ಟೇಷನ್ನ ಬಳಿ ಬರ್ತಾ ಇದ್ದಾರೆ. ಸೊ ಅವರನ್ನ ಝೂಮ್ ಹಾಕಿ ತೋರಿಸುವಂತಹ ಪ್ರಯತ್ನನ ನೀವು ಮಾಡ್ತಾ ಇದ್ದೀರಾ. ಹಲವಾರು ನ್ಯೂಸ್ ಚಾನೆಲ್ಗಳ ಕ್ಯಾಮ್ರಾಮ್ಯಾನ್ಗಳು ಎಷ್ಟು ಹತ್ತಿರ ಹೋಗಿ ಅವಳನ್ನ ಕ್ಯಾಪ್ಚರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಮಗಳು ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರೋ ಒಬ್ಳು ಆಗಿದ್ದಿದ್ರೆ ಅವರ ತಂದೆ ತಾಯಿ ಏನೋ ತಪ್ಪು ಮಾಡಿರ್ತಾರೆ, ಅವ್ರನ್ನ ನೋಡೋಕ್ಕೆ ಅವಳು ಸ್ಟೇಷನ್ ಹತ್ರ ಬಂದಿದ್ರೆ ನೀವು ಹೀಗೆ ಮಾಡ್ತಿದ್ರಾ ಅಂತ ಹೇಳಿ ನಿಮ್ಮ ಮನಸ್ಸನ್ನು ಮುಟ್ಕೊಂಡು ಹೇಳಬೇಕು. ಯಾಕಂದರೆ ತಪ್ಪು ಮಾಡಿರೋದು ಅವ್ರ ಅಮ್ಮ, ಅವರನ್ನು ನೋಡುವಂತಹ ಅಧಿಕಾರ ಅವಳಿಗಿದೆ. ಆದರೆ ಅವಳಿಗೆ ಟಾರ್ಚರನ್ನು ಕೊಡ್ತಾ ಇದ್ದೀರಾ, ನೀವು ಮಾನಸಿಕವಾಗಿ ಟಾರ್ಚರನ್ನು ಕೊಡ್ತಾ ಇದ್ದೀರಾ. ನೋಡೋಕೆ ಬಂದವ್ರನ್ನ ಅವ್ರ ಪಾಡಿಗೆ ನೋಡಿ ಬಿಡಿ. ನಿಮ್ಮ ಕೆಲಸ ಏನು? ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋದು, ನ್ಯಾಯ ಕೊಡಿಸೋದು ನಿಮ್ಮ ಜವಾಬ್ದಾರಿಯಾಗಿರ್ತದೆ. ಸೊ ಅದನ್ನು ನೀವು ಮಾಡಬೇಕು. ಅದನ್ನು ಮಾಡೋದು ಬಿಟ್ಟು ಅವರ ಮಗಳು ಬರಬೇಕಾದ್ರೆ ಅವಳ ಹಿಂದಿಂದೆ ಓಡೋಗೋದು ಎಷ್ಟು ಅಸಹ್ಯವಾಗಿ ಕಾಣಿಸ್ತಿದೆ ಅಂತ ಹೇಳಿದರೆ, ನಿಮಗೂ ಕೂಡ ಮಕ್ಕಳಿರ್ತಾರೆ, ಹೆಣ್ಮಕ್ಳಿರ್ತಾರೆ, ಅದರಲ್ಲೂ ಅವರಿಗೂ ಕೂಡ ಮನಸ್ಸು ಅನ್ನೋದು ಇರ್ತದೆ ಅಲ್ವಾ. ಯಾಕೆ ಆಲ್ರೆಡಿ ಅವ್ರು ನೊಂದಿರ್ತಾರೆ. ಸೊ ಅಪ್ಪ ಅಮ್ಮ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗುತ್ತೆ, ಅದು ಬೇರೆ ವಿಚಾರ. ಆದರೆ ಏನು ಮಾಡದೇ ಇರೋ ಆ ಮಗುನ ಹಿಂದಿಂದೆ ಓಡೋಗೋದು, ಅಥವಾ ಕೆಲವು ನ್ಯೂಸ್ ಚಾನಲ್ ಅವರು ಹೇಳ್ತಾರೆ ಹಿಂದಿಂದೆ ಹೋಗ್ಬೇಡ್ರಿ ಕಂಡ್ರು ಅಂತ ಹೇಳಿ. ಆದರೂ ಕೆಲವು ಕಚಡ ನನ್ನ ಮಕ್ಕಳ ಹಿಂದಿಂದೆ ಓಡೋಗಿ ಅವಳನ್ನ ರೆಕಾರ್ಡ್ ಮಾಡೋದು, ಅವ್ರನ್ನ ತೋರಿಸೋದು, ಅವ್ರ ಮಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ಪಬ್ಲಿಕ್ಕಿಗೆ, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾಳೆ ದಿವಸ ಅವಳಿಗೇನಾದ್ರು ತೊಂದರೆ ಆದರೆ ನೀವು ಜವಾಬ್ದಾರರಾಗಲ್ಲ. ಅಲ್ಲೂ ನಿಮಗೆ ನ್ಯೂಸ್ ಸಿಗುತ್ತೆ ಹೊರತು ಇನ್ನೇನು ಸಿಗೋದಿಲ್ಲ. ನಿಮ್ಮಿಂದ ಅವಳಿಗೆ ನ್ಯಾಯನೂ ಕೂಡ ಸಿಗೋದಿಲ್ಲ. ದಯವಿಟ್ಟು ನಿಮ್ಮ ಕೆಲಸ ಏನು? ದರ್ಶನ್ ಹಾಗೂ ಅದ್ರ ಜೊತೆಗಿರುವಂತಹ ಆರೋಪಿಗಳನ್ನ ಶಿಕ್ಷೆ ಕೊಡಿಸುವಂತಹ ಗುರಿ ಕಡೆ ಒಂದು ಸಾಗ್ತಾ ಇದ್ದೀರಾ, ಅದನ್ನು ಸಾಗಿ. ಅವರ ಫ್ಯಾಮಿಲಿಗೆ ದಯವಿಟ್ಟು ತೊಂದರೆನ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಯೋಚನೆ ಮಾಡಿ ನ್ಯೂಸ್ಗಳನ್ನ ಹಾಕಬೇಕಾಗತ್ತೆ. ಈಗ ನೀವು ದರ್ಶನನ್ನು ಅಪರಾಧಿ ಮಾಡಿಬಿಟ್ಟಿದ್ದೀರಾ. ಆದರೆ ಕೋರ್ಟ್ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸಜೆಷನ್ ಕೊಟ್ಟಿಲ್ಲ ಅವರು ಅಪರಾಧಿ ಅಂತ ಹೇಳಿ. ಆಲ್ರೆಡಿ ನೀವೇ ಅದನ್ನು ಬೇಸಲ್ಲಿ ಹೇಳ್ಕೊಂಡು ಹೋಗ್ಬಿಟ್ಟಿದ್ದೀರಾ. ಮಿಸ್ಸಾಗಿ ದರ್ಶನ ಏನಾದರೂ ರಿಲೀಸ್ ಆಗಿ ಬಂದರೆ ನಿಮ್ಮ ಮೇಲೆಲ್ಲ ಏನಾದರೂ ಕ್ರಮನ ತಗೊಳ್ಬೋದು. ದಯವಿಟ್ಟು ಯೋಚನೆ ಮಾಡಿಬಿಟ್ಟು ನ್ಯೂಸನ್ನು ಹಾಕಿ. ದರ್ಶನ್ ನಿಮ್ಮ ವಿರುದ್ಧವಾಗಿ ಮಾತಾಡಿದ್ದು ಹಳೆಯ ವಿಡಿಯೋಗಳು ಇದೆ ಅಂತ ಹೇಳಿ ಅವರ ವಿರುದ್ಧವಾಗಿ ಬೇಕಾಬಿಟ್ಟೆಲ್ಲ ಮಾತಾಡ್ಲಿಕ್ಕೆ ಹೋಗಬೇಡಿ.